ಸೊ ಗೈಸ್, ನಥಿಂಗ್ ಅವರು ಅವರ ಮೊಟ್ಟ ಮೊದಲ ಫ್ಲ್ಯಾಗ್ಶಿಪ್ ಪ್ರಾಡಕ್ಟ್ ನಥಿಂಗ್ ಫೋನ್ಸ್ನ ಲಾಂಚ್ನ ಮಾಡಿದ್ದಾರೆ. ಆ್ಯಂಡ್ ನಾವೆಲ್ಲ ಏನು ಅಂದ್ಕೊಂಡಿದ್ವಿ ಅಂತಂದರೆ ಈ ಒಂದು ಫೋನು ನಥಿಂಗ್ ಕಂಪ್ನಿಗೆ ಒಂದು ಟರ್ನಿಂಗ್ ಪಾಯಿಂಟ್ ಆಗುತ್ತೆ ಅಂತ ಅಂದ್ಕೊಂಡಿದ್ವಿ. ಯಾಕಂತಂದರೆ ನಥಿಂಗ್ ಅವರು ಫಸ್ಟ್ ಟೈಮು ಒಂದು ಫ್ಲ್ಯಾಗ್ಶಿಪ್ ಕ್ಯಾಟಗರಿಗೆ ಎಂಟ್ರಿನ ಕೊಟ್ಟಿದ್ದಾರೆ. ಅನ್ಫಾರ್ಚುನೇಟ್ಲಿ ನಥಿಂಗ್ ಫೋನ್ 3 ಲಾಂಚ್ ಆದಮೇಲಂತೂ ನಥಿಂಗ್ ಕಂಪ್ನಿ ಅವರಿಗೆ ಸಿಕ್ಕಾಪಟ್ಟೆ ಬ್ಯಾಕ್ಲ್ಯಾಶಸ್ಗಳು ಬರ್ತಾ ಇದೆ. ಯಾಕಂತಂದರೆ ನಥಿಂಗ್ ಅವರು ನಥಿಂಗ್ ಫೋನ್ 3ಯಲ್ಲಿ ಸಿಕ್ಕಾಪಟ್ಟೆ ಎಕ್ಸ್ಪೆರಿಮೆಂಟ್ಗಳನ್ನ ಮಾಡೋಕ್ಕೋಗಿದ್ದಾರೆ. ಒಂದೆರಡು ಮೇನ್ ಫೀಚರ್ಸ್ಗಳನ್ನ ಕಮ್ಮಿ ಮಾಡಿಬಿಟ್ಟು ಅಸ್ಥೆಟಿಕ್ ಫೀಚರ್ಸ್ಗಳನ್ನ ಹಾಕೋಕ್ಕೋಗಿದ್ದಾರೆ. ಅದು ಫ್ಲ್ಯಾಗ್ಶಿಪ್ ಪ್ರಾಡಕ್ಟಲ್ಲಿ ವರ್ಕ್ ಆಗೋದಿಲ್ಲ. ಯಾಕಂತಂದರೆ ಜನರು ಯಾವಾಗ ಅವರ ಒಂದು ವ್ಯಾಲ್ಯೂಯಬಲ್ ಮನಿನ ಸ್ಪೆಂಡ್ ಮಾಡ್ತಾರೋ ಅದು 50,000 60,000, ಅವ್ರಿಗೆ ಅಸ್ಥೆಟಿಕ್ ಏನು ಬೇಡ, ಅವ್ರಿಗೆ ಏನು ರಾ ಪರ್ಫಾರ್ಮೆನ್ಸ್ ಬೇಕು. ನಥಿಂಗ್ ಅವರು ಈ ಒಂದು ವಿಚಾರದಲ್ಲಿ ಗ್ಯಾಂಬಲ್ನ ಮಾಡೋಕ್ಕೋಗಿ ಸ್ವಲ್ಪ ತಗಲಾಕೊಂಡಿದ್ದಾರೆ ಅಂತಲೇ ಹೇಳ್ಬೋದು. ಜನರು ಯಾವಾಗ 50,000 to 60,000 ರೂಪಾಯಿ ಖರ್ಚು ಮಾಡೋಕೆ ಹೋಗ್ತಾರೆ ಅವ್ರಿಗೆ ಎಲ್ಲ ಪರ್ಫೆಕ್ಟಾಗಿರಬೇಕು, ಅವ್ರಿಗೇನು ಕಾಂಪ್ರಮೈಸಸ್ಗಳಾಗಬಾರ್ದು. ಒಂದು ಸ್ವಲ್ಪ ತಪ್ಪು ಕಂಡ್ರೂ ಕೂಡ ತಪ್ಪನ್ನ ಹುಡುಕ್ತಾನೆ ಹೋಗ್ತಾರೆ ಹೊರತು ಅದರಲ್ಲಿ ಒಳ್ಳೇದಿದ್ರು ಕೂಡ ಅವರು ಅದನ್ನು ನೋಡೋಕೆ ಹೋಗೋದಿಲ್ಲ. ಸೊ ಅದೇ ಪ್ರಾಬ್ಲಮ್ ಆಗಿರೋದಿಲ್ಲಿ. ನಥಿಂಗ್ ಫೋನ್ 3ಯಲ್ಲಿ ಕೊಟ್ಟಿರೋ ಸ್ಪೆಸಿಫಿಕೇಷನ್ಸ್ಗಳು ಏನು ಡಬ್ಬ ಅಲ್ಲ, ಬಟ್ ಅವರು ಲಾಂಚ್ ಮಾಡಿರೋ ಪ್ರೈಸು ಸ್ವಲ್ಪ ನೋಡ್ಕೊಂಡು ಮಾಡಬೇಕಿತ್ತು ಅಂತ ನನ್ನ ಒಂದು ಅನಿಸಿಕೆ ಅಲ್ಲ, ಆಲ್ ಓವರ್ ದ ಟೆಕ್ ಕಮ್ಯುನಿಟಿ. ಸೊ ಬನ್ನಿ ಇವತ್ತಿನ ವಿಡಿಯೋದಲ್ಲಿ ನಥಿಂಗ್ ಅವರ ಒಂದು ಸ್ಪೆಸಿಫಿಕೇಷನ್ಸ್ಗಳನ್ನ ಒಂದೊಂದಾಗಿ ಹೇಳ್ಕೊತ ಹೋಗ್ತೀನಿ. ಅವರು ಯಾವುದನ್ನು ಕೊಡಬೇಕಿತ್ತು ಅದನ್ನು ಕೊಡಬಾರ್ದಿತ್ತು ಅನ್ನೋ ಕೂಡ ಒಂದು ವಿಡಿಯೋ ತಿಳಿಸ್ಕೊಡ್ತಾ ಹೋಗ್ತೀನಿ ಅಂತ ಹೇಳ್ತಾ. ಸೊ ಬನ್ನಿ ವಿಡಿಯೋನ ಶುರು ಮಾಡೋಣ ಗೈಸ್. ನಥಿಂಗ್ ಅಂತ ಅಂದರೆ ಡಿಸೈನ್ ಬಗ್ಗೆ ಮಾತಾಡಲೇಬೇಕು. ಸೊ ಫಸ್ಟ್ ಡಿಸೈನ್ ಬಗ್ಗೆ ಮಾತಾಡ್ಬೇಡೋಣ. ಯಾಕಂತಂದರೆ ನಥಿಂಗ್ ಅವರು ಸ್ಮಾರ್ಟ್ಫೋನಿನ ಡಿಸೈನ್ನ ಒಂದು ಹೊಸ ರೆವಲ್ಯೂಷನ್ನೇ ತಂದರು ಅಂತಲೇ ಹೇಳ್ಬೋದು. ಲೈಕ್ ಈ ರೀತಿ ಟ್ರಾನ್ಸ್ಪರೆಂಟ್ ಬ್ಯಾಕ್ನ ಕೊಡೋದಿರ್ಬೋದು, ಮತ್ತು ಹಿಂದ್ಗಡೆ ಗ್ಲಿಫ್ ಇಂಟರ್ಫೇಸ್ ಹಾಕೋದಿರ್ಬೋದು. ಅದು ನಾನು ತುಂಬ ಪ್ರಾಕ್ಟಿಕಲ್ ಅಂತ ಹೇಳೋದಿಲ್ಲ, ಬಟ್ ಈ ಒಂದು ಟೆಕ್ ಇಂಡಸ್ಟ್ರಿಯಲ್ಲಿ ಒಂದು ಫ್ರೆಶ್ ಚೇಂಜ್ ಅಂತಲೇ ಹೇಳ್ಬೋದು. ಅದು ನಥಿಂಗ್ ಅವರು ಈ ಸಲ ಡಿಸೈನಲ್ಲಿ ಸಿಕ್ಕಾಪಟ್ಟೆ ಚೇಂಜ್ನ ಮಾಡಿದ್ದಾರೆ ಅಂತಲೇ ಹೇಳ್ಬೋದು. ಅವರು ಟ್ರೆಡಿಷ್ನಲಿ ಯಾವಾಗಲೂ ಕೂಡ ಗ್ಲಿಫ್ ಇಂಟರ್ಫೇಸ್ನ ಯೂಸ್ ಮಾಡ್ತಾಯಿದ್ರು, ಲೈಕ್ ಟ್ರಾನ್ಸ್ಪರೆಂಟ್ ಬ್ಯಾಕ್ ಇಟ್ಬಿಟ್ಟು LED ಬರುತ್ತಲ್ವ, ನೀವು ನೋಡ್ಬೋದು ಇಲ್ಲಿ. ಆ್ಯಂಡ್ ಈ ಸಲ ಆ ಒಂದು ಡಿಸೈನ್ನ ತೆಗೆದಾಕ್ಬಿಟ್ಟು ಅದಕ್ಕೆ ಹೊಸ ಹೆಸರನ್ನ ಕೊಟ್ಬಿಟ್ಟು ಗ್ಲಿಫ್ ಮೆಟ್ರಿಕ್ಸ್ ಅಂತ ಅದನ್ನ ನಾಮಕರಣ ಮಾಡಿದ್ದಾರೆ. ಸೊ ಬೇಸಿಕಲಿ ಗ್ಲಿಫ್ ಮೆಟ್ರಿಕ್ಸ್ ಏನಂತಂದರೆ ನಥಿಂಗ್ ಫೋನ್ 3ಯಲ್ಲಿ ರೈಟ್ ಸೈಡಲ್ಲಿ ನಿಮ್ಗೆ ಒಂದು ಸರ್ಕಲ್ ಕಾಣಿಸ್ತಿದೆ ಅಲ್ವಾ, ಅದು ಚಿಕ್ಕ LED ಇದೆ. ಅದು ನಿಮಗೆ ಒಳ್ಳೆ 8 ಬಿಟ್ ಥರ ಕಾಣಿಸುತ್ತೆ. ಅದರಲ್ಲಿ ಎಷ್ಟೊಂದು LEDsಗಳಿದೆ. ಆ ಒಂದು LEDsಗಳಲ್ಲಿ ನೀವು ಏನು ಬೇಕಾದ್ರೂ ಕಸ್ಟಮೈಸ್ ಮಾಡಿ ಅಲ್ಲಿ ಹಾಕ್ಬೋದು. ಸೊ ಇಟ್ ಈಸ್ ನಾಟ್ ಎ ಪ್ರಾಕ್ಟಿಕಲ್ ವೇ ಆಫ್ ಟೆಲ್ಲಿಂಗ್ ನಾವು ಫ್ಲ್ಯಾಗ್ಶಿಪ್ ಲೆವೆಲ್ಗೆ ಎಂಟರ್ ಆಗಿದ್ದೀವಿ ಅಂತ ಅಂದ್ಬಿಟ್ಟು, ಬಟ್ ಅಸ್ಥೆಟಿಕಲಿ ನನಗಂತೂ ಚೆನ್ನಾಗಿ ಕಾಣಿಸ್ಲಿಲ್ಲ. ಯಾಕಂತಂದರೆ ಆ ಒಂದು ಬ್ಲ್ಯಾಕ್ ಸರ್ಕಲ್ ಹಾಕಿರೋ ಕಾರಣ ಕ್ಯಾಮ್ರಾಗಳನ್ನ ಕೂಡ ಅವರು ಎಲ್ಲರೂ ಮಿಸ್ಪ್ಲೇಸ್ನ ಮಾಡಿದ್ದಾರೆ. ಅದು ಹೆಂಗೆ ಅದು ಅಸ್ಥೆಟಿಕಲಿ ಚೆನ್ನಾಗಿ ಕಾಣಿಸ್ತಿದೆ ಗೊತ್ತಿಲ್ಲ, ಬಟ್ ಪ್ರಾಕ್ಟಿಕಲ್ ವೇಯಲ್ಲಿ ನನಗಂತೂ 0 ಮಾರ್ಕ್ಸ್ ಅಂತಲೇ ಹೇಳ್ಬೋದು. ಬಟ್ ಟ್ರಾನ್ಸ್ಪರೆಂಟ್ ಬ್ಯಾಕ್ ಕೊಟ್ಟಿರೋದನ್ನು ಕೂಡ ಈ ಸಲ ನನಗೆ ಅದೇನು ಅಸ್ಥೆಟಿಕ್ ಅನ್ನಿಸ್ತಿಲ್ಲ. ಸೊ ಇವ್ರು ಏನು ಮಾಡಬೇಕಿತ್ತು ಗೊತ್ತೇ, ಇವರು ನಥಿಂಗ್ ಫೋನ್ ಮತ್ತು ನಥಿಂಗ್ ಫೋನ್ ಡಿಸೈನ್ ಇತ್ತಲ್ವ, ಸಿಂಪಲ್ ಗ್ಲಿಫ್ ಇಂಟರ್ಫೇಸು, ಆ ಒಂದು ಡಿಸೈನ್ ಇಟ್ಕೊಂಡು ಫ್ಲ್ಯಾಗ್ಶಿಪ್ ಲೆವೆಲ್ಗೆ ಎಂಟ್ರಿ ಕೊಡಬೇಕಿತ್ತು. ಆ ಒಂದು ಮಿನಿಮಲ್ ಅಸ್ಥೆಟಿಕ್ ಡಿಸೈನ್ ಇಟ್ಕೊಂಡು ರಾ ಕೋರ್ ಪರ್ಫಾರ್ಮೆನ್ಸ್ನ ಜಾಸ್ತಿ ಕೊಟ್ಟಿದ್ದರೆ ನನ್ನ ಪ್ರಕಾರ ಒಂದು ಫೋನ್ಗೆ ಇಷ್ಟೊಂದು ಬ್ಯಾಕ್ಲ್ಯಾಶಸ್ಗಳು ಬರ್ತಾ ಇರಲಿಲ್ಲ. ಸೊ ಈ ಒಂದು ಅಸ್ಥೆಟಿಕ್ ಪಾರ್ಟ್ ಇದೆಯಲ್ವ, ಅದು ಒಬ್ಬೊಬ್ಬರಿಗೆ ಒಂದೊಂಥರ ಡಿಫರ್ ಆಗುತ್ತೆ. ನನಗೆ ಇಷ್ಟ ಆಗೋದು ನಿಮ್ಗೆ ಇಷ್ಟ ಆಗೋದು, ನಿಮ್ಗೆ ಇಷ್ಟ ಆಗೋದು ನನಗೆ ಇಷ್ಟ ಆಗಲ್ಲ. ಸೊ ನಿಮಗೆ ಒಂದು ಗ್ಲಿಫ್ ಮೆಟ್ರಿಕ್ಸ್ ಇಷ್ಟ ಆಗಿರ್ಬೋದು ಅನ್ನೋ ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಇಷ್ಟ ಆಗಿದ್ರೆ ನನಗಂತೂ ಆನೆಸ್ಟ್ಲಿ 0 ಮಾರ್ಕ್ಸ್ ಈ ಸಲ. ಸೊ ಟೋಟಲಿ ಡಿಸಪಾಯಿಂಟೆಡ್ ಇನ್ ಡಿಸೈನ್. ಸೊ ಇನ್ನು ಡಿಸ್ಪ್ಲೇ ಬಗ್ಗೆ ಮಾತಾಡೋಕ್ಕೋದ್ರೆ ನಥಿಂಗ್ ಅವ್ರದ್ದು ಈ ಸಲ ಡಿಸ್ಪ್ಲೇಯಲ್ಲಿ ಏನು ಕೂಡ ಮಾತಾಡೋಂಗೆ ಇಲ್ಲ. ಯಾಕಂತಂದರೆ 6.7 ಇಂಚಿನ AMOLED ಡಿಸ್ಪ್ಲೇ ಕೊಟ್ಟಿದ್ದಾರೆ. ಡಿಸ್ಪ್ಲೇ ಒಂದು ಸೂಪರ್ ಆಗಿದೆ. ಆ್ಯಂಡ್ ಬೆಜಲ್ಲು ಕೂಡ ತುಂಬ ಕಮ್ಮಿನೇ ಇದೆ. ಹೇಳ್ಬೇಕು ಅಂತಂದರೆ ಬೆಜಲ್ ಕಾಣಿಸ್ತಾನೆ ಇಲ್ಲ ಇಲ್ಲಿ. ಆ್ಯಂಡ್ 120 Hz ರಿಫ್ರೆಶ್ ರೇಟ್ನ ಕೂಡ ಕೊಟ್ಟಿದ್ದಾರೆ ಇಲ್ಲಿ. HDR10 ಕೂಡ ಸಪೋರ್ಟ್ ಇದೆ. ಆ್ಯಂಡ್ ಬ್ರೈಟ್ನೆಸ್ ಅಂತೂ 4500 ನಿಟ್ಸ್ನ ಕೊಟ್ಟಿದ್ದಾರೆ. ನಿಮಗೆ ಔಟ್ಡೋರಲ್ಲಂತೂ ಏನು ಕೂಡ ಕೊರತೆನೇ ಆಗೋದಿಲ್ಲ. ಎಂಥ ಸನ್ಲೈಟ್ ಇದ್ರೂ ಕೂಡ ಆರಾಮಾಗಿ ನೀವು ಔಟ್ಡೋರಲ್ಲಿ ಫೋನ್ನ ಯೂಸ್ನ ಮಾಡ್ಬೋದು. ಡಿಸ್ಪ್ಲೇ ಅಂತೂ ಸೂಪರಾಗಿ ಇವರು ಕ್ಯಾಲಿಬರ್ನ ಕೂಡ ಮಾಡಿದ್ದಾರೆ. AMOLED ಡಿಸ್ಪ್ಲೇ ತುಂಬ ಚೆನ್ನಾಗಿ ಕಾಣಿಸುತ್ತೆ. ಆ್ಯಂಡ್ ಗೇಮಿಂಗಲ್ಲೂ ಕೂಡ ನಿಮಗೇನು ಕೂಡ ಕೊರತೆ ಆಗೋದಿಲ್ಲ. ಯಾಕಂತಂದರೆ 6.7 ಇಂಚಸ್ ಇರೋ ಕಾರಣ ತುಂಬ ದೊಡ್ಡ ಡಿಸ್ಪ್ಲೇ. ನಿಮ್ಗೆ ಗೇಮಿಂಗ್ ಆಡಬೇಕಾದ್ರೂ ಕೂಡ ಒಳ್ಳೆ ಕ್ರಿಸ್ಪ್ ಇಮೇಜಸ್ಗಳು ಕಾಣಿಸುತ್ತೆ ಅಂತಲೇ ಹೇಳ್ಬೋದು. ಆ್ಯಂಡ್ ಈ ವಿಡಿಯೋ ನೋಡಬೇಕಾದಿರ್ಬೋದು, ಕಾಂಟೆಂಟ್ ಕನ್ಸ್ಯೂಮಿಂಗು ಕೂಡ ನಿಮಗೆಲ್ಲೂ ಕೂಡ ಕೊರತೆ ಆಗೋದಿಲ್ಲ. HDR10 ಸಪೋರ್ಟ್ ಇರೋ ಕಾರಣ ನಿಮಗೆ ಎಲ್ಲ ಕಾಂಟೆಂಟ್ ಮತ್ತು ವ್ಯೂವಿಂಗ್ ಆ್ಯಂಗಲ್ಸ್ ಕೂಡ ತುಂಬ ಕ್ರಿಸ್ಪಾಗಿರುತ್ತೆ. ಸೊ ಡಿಸ್ಪ್ಲೇಯಲ್ಲಿ ಏನು ಕೂಡ ಕೊರತೆ ಇಲ್ಲ. ಒಂದು ಥಮ್ಸ್ ಅಪ್ ಅಂತಲೇ ಹೇಳ್ಬೋದು ಗೈಸ್. ನಥಿಂಗ್ ಫೋನ್ 3ಗೆ ಯಾಕಪ್ಪ ಇಷ್ಟೊಂದು ಬ್ಯಾಕ್ಲ್ಯಾಶಸ್ಗಳು ಬರ್ತಾ ಇದೆ ಅಂತಂದರೆ ಇದರ ಒಂದು ಪರ್ಫಾರ್ಮೆನ್ಸ್ ಪಾರ್ಟಲ್ಲಿ. ಸೊ ನಥಿಂಗ್ ಅವರು ಈ ಒಂದು ಪರ್ಫಾರ್ಮೆನ್ಸಿನ ಒಂದು ಪಾರ್ಟಲ್ಲಿ ಸಿಕ್ಕಾಪಟ್ಟೆ ಸೇಫಾಗಿ ಆಟ ಆಡ್ಬೋದಿತ್ತು, ಬಟ್ ಇಲ್ಲೇ ಅವರು ದೊಡ್ಡ ಒಂದು ಗ್ಯಾಮಲ್ನ ತೊಗೊಂಡಿರೋದು. ಯಾಕಂತಂದರೆ ನಥಿಂಗ್ ಅವರು ನಥಿಂಗ್ ಫೋನ್ 3ಯಲ್ಲಿ ಸ್ನ್ಯಾಪ್ಡ್ರ್ಯಾಗನ್ 8S Gen 4ನ ಕೊಟ್ಟಿದ್ದಾರೆ. ಸೊ ನೋಡಿ, ಈ ಒಂದು ಪ್ರೊಸೆಸರ್ ಇದೆಯಲ್ವಾ, ಇದು ಫ್ಲ್ಯಾಗ್ಶಿಪ್ ಲೆವೆಲ್ ಪ್ರೊಸೆಸರ್ ಅಂತ ನಾವು ಹೇಳೋಕ್ಕೆ ಆಗೋದಿಲ್ಲ. ಯಾಕಂತಂದರೆ ಈ ಒಂದು ಪ್ರೊಸೆಸರ್ ಅಷ್ಟು ಪ್ರೂವನ್ ಅಲ್ಲ, ಅಷ್ಟು ಪ್ರೂವನ್ ಟ್ರ್ಯಾಕ್ ರೆಕಾರ್ಡ್ ಇಲ್ಲ ಅದಕ್ಕೆ ಈ ಒಂದು ಫ್ಲ್ಯಾಗ್ಶಿಪ್ ಲೆವೆಲಲ್ಲಿ ಫೈಟ್ನ ಮಾಡೋದಕ್ಕೆ. ನಥಿಂಗ್ ಅವರು ಇಲ್ಲಿ ಆರಾಮಾಗಿ ಗ್ಯಾಂಬಲ್ ಮಾಡ್ಬೋದಿತ್ತು. ಲೈಕ್ ಏನಪ್ಪ ಸ್ಯಾಮ್ಸಂಗ್ ಗ್ಯಾಲಕ್ಸಿ S25 Ultra ಕೊಟ್ಟಿದ್ದಾರಲ್ವ, ಸ್ನ್ಯಾಪ್ಡ್ರ್ಯಾಗನ್ 8 Eliteನ ಕೊಟ್ಬಿಟ್ಟು ಆರಾಮಾಗಿ ಸೇಫ್ ಗೇಮ್ ಮಾಡ್ಬೋದಿತ್ತು. ಅದೇನಕ್ಕೆ ಒಂದು ಹೊಸ ಪ್ರೊಸೆಸರ್ನ ಹಾಕಿದ್ರೋ ಗೊತ್ತಿಲ್ಲ. ಅದರಲ್ಲಿ ಬೇರೆ
ಏನಪ್ಪ ಲಾಂಚ್ ಇವೆಂಟಲ್ಲಿ ಏನಂತ ಹೇಳ್ತಾರೆ ಅಂತಂದರೆ ಈಗ ಒಂದು ಪ್ರೊಸೆಸರ್ ನಥಿಂಗ್ ಫೋನ್ಸ್ಗೆ ಟ್ವೀಕ್ ಮಾಡಿರೋ ಅಂತ. ಸೊ ಈಗ ಕಂಪ್ನೀಸ್ಗಳು ಏನು ಮಾಡ್ಬಿಡ್ತಾರೆ ಅಂತಂದರೆ ಇವಾಗ ಅವರ ಫೋನ್ ಲಾಂಚ್ನ ಮಾಡ್ತಿರ್ಬೇಕಾದ್ರೆ ಯಾವ್ದಾದ್ರು ಒಂದು ಹೊಸ ಪ್ರೊಸೆಸರ್ನ ತೊಗೊಂಡ್ಬಿಡ್ತಾರೆ. ಈ ಒಂದು ಪ್ರೊಸೆಸರ್ ನಮ್ಮ ಫೋನ್ಗೆ ಟ್ವೀಕ್ ಆಗಿದೆ ಅಂತ ಅಂದ್ಬಿಟ್ಟು ಅದಕ್ಕೊಂದು ಎಕ್ಸ್ಟ್ರಾ ಮಾರ್ಕೆಟಿಂಗ್ ಗಿಮಿಕ್ ಆ್ಯಡ್ನ ಮಾಡ್ತಾರೆ. ಟು ಬಿ ಫೇರ್ ಈ ಒಂದು ಪ್ರೈಸ್ ರೇಂಜ್ಗೆ ಈ ಒಂದು ಸ್ನ್ಯಾಪ್ಡ್ರ್ಯಾಗನ್ 8S Gen 4 ವರ್ತೆ ಇಲ್ಲ ಅಂತ ಅನಿಸುತ್ತೆ. ನಿಮಗೆ ಇದೇ ಪ್ರೈಸ್ ರೇಂಜ್ಗೆ 60,000 to 65,000 ರೂಪಾಯಿಗೆ ಆಫರ್ಸ್ಗಳಲ್ಲಿ ಸ್ಯಾಮ್ಸಂಗ್ ಗ್ಯಾಲಕ್ಸಿ S25 ಸಿಗುತ್ತೆ. ನೀವು ಸ್ವಲ್ಪ ಖರ್ಚು ಮಾಡ್ತೀರಾ ಅಂತಂದರೆ ಸ್ಯಾಮ್ಸಂಗ್ ಗ್ಯಾಲಕ್ಸಿ S25 ಪ್ಲಸ್ ಕೂಡ ಸಿಗುತ್ತೆ. ಅದರಲ್ಲಿ ಕೂಡ ಸ್ನ್ಯಾಪ್ಡ್ರ್ಯಾಗನ್ 8 Elite ಹಾಕಿದ್ದಾರೆ. ಸೊ ಜನರು ಕ್ವಶನ್ನ ಮಾಡ್ಕೊಳ್ತಾರೆ ಅವ್ರಿಗೇನೆ, ನಾವು 60,000-40,000 ರೂಪಾಯಿ ಖರ್ಚು ಮಾಡ್ತಾ ಇದ್ದೀವಿ, ನಾವೇನಕ್ಕೆ ಅನ್ಪ್ರೂವನ್ ಪ್ರೊಸೆಸರ್ ಮೇಲೆ ದುಡ್ಡು ಹಾಕೋ ಬದಲು ಆಫರಲ್ಲಿ ಸ್ಯಾಮ್ಸಂಗ್ ಅವರೇ ಫೋನ್ ತೊಗೊಬೋದಲ್ವಾ. ದೇ ಪ್ರೂವನ್ ಟ್ರ್ಯಾಕ್ ರೆಕಾರ್ಡ್, ತುಂಬ ಒಳ್ಳೆ ಕ್ವಾಲಿಟಿ ಕೊಡ್ತಾರೆ ಅಂತೆಲ್ಲ ಪ್ರೂವನ್ ಟ್ರ್ಯಾಕ್ ರೆಕಾರ್ಡ್ ಇದೆ. ಸೊ ಇಲ್ಲೇ ನಥಿಂಗ್ ಅವರು ನನ್ನ ಪ್ರಕಾರ ಗ್ಯಾಂಬಲಲ್ಲಿ ಸೋತಿದ್ದು ಅಂತ ಅನಿಸುತ್ತೆ. ಅವ್ರು ಈಸಿಲಿ 8 Eliteನ ಕೊಡ್ಬೋದಿತ್ತು, ಒಂದೆರಡು ಅಸ್ಥೆಟಿಕ್ ಫೀಚರ್ಸ್ಗಳನ್ನ ಕಮ್ಮಿ ಮಾಡಿಬಿಟ್ಟು ಅಥವಾ ಏನೋ ಒಂದು ಅನ್ನೋಟಿಸೇಬಲ್ ಫೀಚರ್ಸ್ಗಳಲ್ಲಿ ಕಮ್ಮಿ ಮಾಡಿಬಿಟ್ಟು ಪ್ರೊಸೆಸರ್ನ ಈ ಒಂದು 8 Eliteನ ಕೊಟ್ಟಿದ್ದರೆ ಸಿಕ್ಕಾಪಟ್ಟೆ ಚೆನ್ನಾಗಿರೋದು. ಯಾಕಂತಂದರೆ ಜನರಿಗೆ ಫ್ಲಾಗ್ಶಿಪ್ ಫೋನ್ ತೊಗೊತಿದ್ದಾರೆ ಅಂತಂದರೆ ಎಲ್ಲ ಒತ್ತಿದ ತಕ್ಷಣ ವರ್ಕ್ ಆಗಿಬಿಡ್ಬೇಕು, ಚೂರು ಲ್ಯಾಗ್ ಆದ್ರೂ ಕೂಡ ಕೊರತೆ ಕಂಡುಹಿಡಿದು ಬಿಡ್ತಾರೆ. ಸೊ ಐ ಥಿಂಕ್ ಇದು ಎಲ್ಲೋ ಮಿಸ್ಟೇಕ್ ಹೊಡಿತು ಅಂತ ಅನಿಸುತ್ತೆ. ಬಟ್ ಎಲ್ಲಿ ಸ್ನ್ಯಾಪ್ಡ್ರ್ಯಾಗನ್ 8S Gen 4 ನಿಮಗೆ ಕೊರತೆ ಆಗಲ್ಲ ಅಂತ ಅಂದರೆ ನಥಿಂಗ್ ಅವರ ಒಂದು ಸಾಫ್ಟ್ವೇರಲ್ಲಿ. ನಥಿಂಗ್ ಅವರ ಸಾಫ್ಟ್ವೇರು ಕರೆಂಟ್ಲಿ ಆ್ಯಂಡ್ರಾಯ್ಡ್ ಇಕೋ ಸಿಸ್ಟಮಲ್ಲಿ ಒನ್ ಆಫ್ ದ ಬೆಸ್ಟ್ ಅಂತಲೇ ಹೇಳ್ಬೋದು, ತುಂಬ ಮಿನಿಮಲ್ ಸಾಫ್ಟ್ವೇರ್ ಅಂತಲೇ ಹೇಳ್ಬೋದು. ಆ ಒಂದು ಲೈಟ್ ವೇಟ್ ಸಾಫ್ಟ್ವೇರ್ಗೆ ಈ ಒಂದು ಸ್ನ್ಯಾಪ್ಡ್ರ್ಯಾಗನ್ 8S Gen 4 ತುಂಬ ಚೆನ್ನಾಗಿ ಸಪೋರ್ಟ್ನ ಕೊಡುತ್ತೆ ಅಂತಲೇ ಹೇಳೋಕ್ಕೆ ಇಷ್ಟಪಡ್ತೀನಿ. ಸೊ ಹೋಪ್ಫುಲಿ ನೋಡೋಣ ಮುಂದೆ ಅಪ್ಡೇಟ್ಸ್ಗಳಲ್ಲಿ ಈ ಒಂದು 8S Gen 4 ಚೆನ್ನಾಗಿ ಮಾಡ್ಬೋದು ನನಗೆ ಗೊತ್ತಿಲ್ಲ. ಬಟ್ ಕರೆಂಟ್ಲಿ ಆನ್ ದ ಪೇಪರ್ ನೋಡೋಕ್ಕೋದ್ರೆ ಸ್ನ್ಯಾಪ್ಡ್ರ್ಯಾಗನ್ 8 Eliteಗಿಂತ ಸಿಕ್ಕಾಪಟ್ಟೆ ಡೌನ್ಗ್ರೇಡ್ ಅಂತಲೇ ಹೇಳ್ಬೋದು. ಸೊ ಒಂದು ಡೌನ್ಗ್ರೇಡ್ ಯಾವಾಗ ವಿಚಾರ ಬರೋದು ಅಂತಂದರೆ ಈ ಒಂದು ಲಾಂಚ್ ಆಗಿರೋ ಪ್ರೈಸು, ಅದನ್ನು ಕೊನೆಗೆ ಮಾತಾಡ್ತೀನಿ. ಬಟ್ ಈ ಒಂದು ನಥಿಂಗ್ ಅವರ ಸಾಫ್ಟ್ವೇರ್ ಇದೆಯಲ್ವ, ಅದು ತುಂಬ ಚೆನ್ನಾಗಿ ಕ್ಯಾಲಿಬರ್ನ ಮಾಡಿರ್ತಾರೆ ಈ ಒಂದು ಪ್ರೊಸೆಸರ್ಗೆ. ಹಾಗಾಗಿ ಆ ಒಂದು ಲೈಟ್ ವೇಟ್ ಸಾಫ್ಟ್ವೇರಿಂದ ಈ ಒಂದು ಪ್ರೊಸೆಸರ್ ತುಂಬ ಚೆನ್ನಾಗಿ ಸ್ಮೂತಾಗಿ ರನ್ ಆಗ್ಬೋದು ಅಂತ ಅಂದ್ಕೊಂಡಿದ್ದೀನಿ ನಾನು ಕೂಡ. ಇನ್ನು ಸಾಫ್ಟ್ವೇರ್ ಬಗ್ಗೆ ಮಾತಾಡೋಕೆ ಹೋದರೆ ನಥಿಂಗ್ ಫೋನ್ 3 ಔಟ್ ಆಫ್ ದ ಬಾಕ್ಸ್ ಆಂಡ್ರಾಯ್ಡ್ 15 ನೋಡ್ತಾ ಇದ್ದೀವಿ ವಿತ್ ನಥಿಂಗ್ OS 3.5 ಇನ್ಸ್ಟಾಲ್ಡ್. ಆ್ಯಂಡ್ ನಥಿಂಗ್ ಅವರು ಈ ಒಂದು ನಥಿಂಗ್ ಫೋನ್ 3 ಟೋಟಲಾಗಿ 5 ಮೇಜರ್ ಅಪ್ಡೇಟ್ಸ್ಗಳನ್ನ ಪ್ರಾಮಿಸ್ನ ಮಾಡ್ತಿದ್ದಾರೆ, 5 ಮೇಜರ್ ಆಂಡ್ರಾಯ್ಡ್ ಅಪ್ಡೇಟ್ಸ್ಗಳನ್ನ, ಮತ್ತು 2 ವರ್ಷ ಎಕ್ಸ್ಟ್ರಾ ಸೆಕ್ಯೂರಿಟಿ ಅಪ್ಡೇಟ್ಸ್, ಟೋಟಲಾಗಿ 7 ವರ್ಷ ಅಪ್ಡೇಟ್ಸ್ಗಳು ಬರುತ್ತೆ ಅಂತ ಪ್ರಾಮಿಸ್ನ ಮಾಡಿದ್ದಾರೆ. ಸೊ ಆ್ಯಂಡ್ರಾಯ್ಡಲ್ಲಿ ಹೆಂಗಂತಂದರೆ ಫಸ್ಟ್ 2 ಇಯರ್ಸು ಸಾಫ್ಟ್ವೇರ್ ಅಪ್ಡೇಟ್ಸ್ಗಳು, ಮೇಜರ್ ಅಪ್ಡೇಟ್ಸ್ಗಳು ತುಂಬ ಜೋರಾಗಿಯೇ ಫಾಸ್ಟಾಗಿ ರನ್ ಆಗುತ್ತೆ. ಬಟ್ ಆಮೇಲೆ ಹೆಂಗೆ ಅಂತ ಇನ್ನೂ ಅಷ್ಟು ಪ್ರೂವನ್ ಟ್ರ್ಯಾಕ್ ರೆಕಾರ್ಡ್ಸ್ ಇಲ್ಲ. ಯಾಕಂತಂದರೆ ಸ್ಯಾಮ್ಸಂಗ್ ಅವರು 7 ವರ್ಷ ಕೊಡ್ತಾ ಇದ್ದೀವಿ ಅಂತ ಪ್ರಾಮಿಸ್ನ ಮಾಡಿದ್ದಾರೆ. OnePlus ಅವರು ಕೂಡ 4ರಿಂದ 5 ವರ್ಷ ಅಂತ ಪ್ರಾಮಿಸ್ನ ಮಾಡಿದ್ದಾರೆ. ಸೊ ನೋಡೋಣ ಫ್ಯೂಚರಲ್ಲಿ ಹೆಂಗೆ ಓಲ್ಡ್ ಆಗುತ್ತೆ ಅಂತ ಅಂದ್ಬಿಟ್ಟು. ಯಾಕಂತಂದರೆ ಫ್ಯೂಚರ್ ಹೋಗ್ತಾ ಎಲ್ಲ ಸಾಫ್ಟ್ವೇರ್ಗಳು ಕೂಡ ಜಾಸ್ತಿ ಹೆವಿ ಆಗ್ತಾ ಹೋಗುತ್ತೆ. ಆ ಒಂದು ಹೆವಿ ಸಾಫ್ಟ್ವೇರು 2-3 ವರ್ಷ ಅಥವಾ 4-5 ವರ್ಷ ಹಿಂದಿನ ಫೋನ್ಸ್ಗಳಲ್ಲಿ ಹೇಗೆ ವರ್ಕ್ ಆಗುತ್ತೆ, ಸ್ಮೂತಾಗಿ ರನ್ ಆಗುತ್ತಾ, ನೋ ಒನ್ ನೋಸ್. ಬಟ್ ನೋಡೋಣ ಹೆಂಗೆ ವರ್ಕ್ ಆಗುತ್ತೆ ಅಂತ. ಸೊ ಈ ಒಂದು ಪ್ರೂವನ್ ಟ್ರ್ಯಾಕ್ ರೆಕಾರ್ಡಲ್ಲಿ ಐಫೋನ್ದು ಒಂದು ಪ್ರೂವನ್ ಟ್ರ್ಯಾಕ್ ರೆಕಾರ್ಡ್ ಇದೆ. ಯಾಕಂತಂದರೆ ಅವರ ಒಂದು iPhone 12 ಇರ್ಬೋದು, iPhone 11 ಇರ್ಬೋದು, ಈಗ iOS 26 ಲಿಕ್ವಿಡ್ ಗ್ಲಾಸ್ ಸಪೋರ್ಟ್ನ ಮಾಡ್ತಾ ಇದೆ. ತುಂಬ ಫ್ಲೂಯಿಡಾಗಿ ರನ್ ಆಗುತ್ತೆ, ಏನು ಪ್ರಾಬ್ಲಮ್ ಇಲ್ದಿರ. ಸೊ ಅದೇ ಒಂದು ಟ್ರ್ಯಾಕ್ ರೆಕಾರ್ಡ್ ಆ್ಯಂಡ್ರಾಯ್ಡು ಕೂಡ ಇಟ್ಕೊಂಡ್ಬಿಟ್ರೆ ನನ್ನ ಪ್ರಕಾರ ಐಫೋನ್ಗೆ ಆಗ ಒಂದು ಒಳ್ಳೆ ವೆಲ್ ಕಾಂಪಿಟೇಷನ್ ಬರ್ಬೋದು ಅಂತ ಅಂದ್ಕೊಳ್ತೀನಿ ಈ ಒಂದು ಸಾಫ್ಟ್ವೇರ್ ಅಪ್ಡೇಟ್ಸ್ಗಳಲ್ಲಿ ಆ್ಯಂಡ್ರಾಯ್ಡು. ಸೊ ನೋಡೋಣ ಹೆಂಗೆ ನಥಿಂಗ್ ಅವರು ಟೈಮ್ ಟು ಟೈಮ್ ಡೆಲಿವರಿ ಮಾಡ್ತಾರೆ ಅಪ್ಡೇಟ್ಸ್ಗಳನ್ನ ಅಂತ. ಇನ್ನು ಬ್ಯಾಟ್ರಿ ಬಗ್ಗೆ ಮಾತಾಡೋಕೆ ಹೋದರೆ ನಥಿಂಗ್ ಫೋನ್ 3 ದೊಡ್ಡ ಬ್ಯಾಟ್ರಿನೇ ಕೊಟ್ಟಿದ್ದಾರೆ, 5150 mAh ವಿತ್ 65 ವಾಟ್ ಫಾಸ್ಟ್ ಚಾರ್ಜಿಂಗ್ನ ಕೂಡ ಕೊಟ್ಟಿದ್ದಾರೆ. ತುಂಬ ಒಳ್ಳೆ ಅಪ್ಗ್ರೇಡ್ ಅಂತಲೇ ಹೇಳ್ಬೋದು. ಯಾಕಂತಂದರೆ ನಥಿಂಗ್ ಫೋನ್ 2 30 ವಾಟ್ ಸಮಥಿಂಗ್ ಕೊಟ್ಟಿದ್ರು. ಈ ಒಂದು ಫ್ಲಾಗ್ಶಿಪ್ ಲೆವೆಲ್ಗೆ 65 ವಾಟ್ ನನ್ನ ಪ್ರಕಾರ ಸಾಕು ಅಂತ ಅನಿಸುತ್ತೆ. ಒಬ್ಬೊಬ್ಬರು 120 ವಾಟ್ಸಲ್ಲೇ ಕೊಡ್ಕೊಂಡು ಜಾತಿ ಥರ ಮಾಡ್ಕೊಂಡು ಅದು ಸುಮ್ಮನೆ ವೇಸ್ಟ್. ಅದು ಫೋನ್ ಬ್ಯಾಟ್ರಿನೂ ಕೂಡ ಬೇಗ ಡಿಗ್ರೇಡ್ ಆಗುತ್ತೆ. 65 ವಾಟ್ ಚೆನ್ನಾಗೇ ಕೊಟ್ಟಿದ್ದಾರೆ ಮಿನಿಮಲ್ ಆಗಿ. ಆ್ಯಂಡ್ 15 ವಾಟ್ ವೈರ್ಲೆಸ್ ಚಾರ್ಜಿಂಗ್ ಕೂಡ ನಿಮಗೆ ಸಪೋರ್ಟ್ ಇದೆ. ಇಲ್ಲಿ ತುಂಬ ಒಳ್ಳೆ ವಿಚಾರ ಅಂತಲೇ ಹೇಳ್ಬೋದು. ಈ ಒಂದು ಪ್ರೈಸ್ ರೇಂಜಲ್ಲಿ ಸುಮಾರು ಜನ ಫೋನ್ಸ್ಗಳು ಕೊಡ್ತಾ ಇಲ್ಲ, ನಥಿಂಗ್ ಅವರು ಕೊಟ್ಟಿದ್ದಾರೆ ಅಂತಂದರೆ ತುಂಬ ಒಳ್ಳೆಯದು ಅಂತಲೇ ಹೇಳ್ಬೋದು. ನಾನು ಪರ್ಸ್ನಲಿ ವೈರ್ಲೆಸ್ ಚಾರ್ಜಿಂಗ್ ಯೂಸ್ ಮಾಡಲ್ಲ, ನೀವು ಯಾರಾದರೂ ಯೂಸ್ ಮಾಡ್ತೀರಾ ಅಂತಂದರೆ ನಥಿಂಗ್ ಫೋನ್ 3 ಕೊಟ್ಟಿದ್ದಾರೆ, ಎಂಜಾಯ್. ಸೊ ನಾನು ಹೇಳ್ತಾ ಇದ್ದೀನಿ ನಥಿಂಗ್ ಫೋನ್ 3 ಫೀಚರ್ಸ್ಗಳು ಏನು ಖರಾಬೇನಲ್ಲ, ನನ್ನ ಪ್ರಕಾರ ಎಲ್ಲ A1 ಸ್ಟ್ಯಾಂಡರ್ಡ್ ಅಂತಲೇ ಹೇಳ್ಬೋದು. ಫ್ಲಾಗ್ಶಿಪ್ ಲೆವೆಲ್ ಫೀಚರ್ಸ್ಗಳನ್ನು ಕೊಟ್ಟಿದ್ದಾರೆ, ಅದರಲ್ಲೇನು ಕೂಡ ಮಾತೇ ಇಲ್ಲ. ಸೊ ಏನಕ್ಕೆ ಇಷ್ಟೊಂದು ಬ್ಲ್ಯಾಕ್ ಲೆಟರ್ಸ್ಗಳು ಅಂತಂದರೆ ಇದು ಕಾಂಪೀಟ್ ಮಾಡ್ತಿರೋ ಸ್ಮಾರ್ಟ್ಫೋನ್ಸ್ಗಳು ಏನು ಕೊಡ್ತಿರೋ ಫೀಚರ್ಸ್ಗಳು ಅದು ಕೊಡಿಸ್ಕೊಂಡು ನಥಿಂಗ್ ಫೋನ್ಗೆ ಸ್ವಲ್ಪ ಕಮ್ಮಿ ಅಂತಲೇ ಅನಿಸುತ್ತೆ ಕೊಟ್ಟಿರೋದು. ಯಾಕೆ ಕಮ್ಮಿ ಅನಿಸ್ತಾ ಇದೆ ಅಂತಂದರೆ ಇದರ ಒಂದು ಪ್ರೈಸು, ಇದು ಲಾಂಚ್ ಆಗಿದ್ದು ಯಾವ ಒಂದು ಪ್ರೈಸ್ ರೇಂಜ್ಗೆ ಅಂತಂದರೆ ನಮ್ಮ ಭಾರತದಲ್ಲಿ 80,000ಗೆ ಲಾಂಚ್ ಆಗಿತ್ತು. ಲಾಂಚ್ ಆದಾಗ ಈಗ ಒಂದಷ್ಟು ಆಫರ್ಸ್ಗಳು ಬಂದು ಗೋಡ್ ಸೇಲಲ್ಲಿರ್ಬೋದು, ಮತ್ತು ಇವಾಗ ಇಂಡಿಪೆಂಡೆಂಟ್ ಸೇಲೆಲ್ಲ ಸ್ವಲ್ಪ ಕಮ್ಮಿ ಆಗಿಬಿಟ್ಟು ಈಗ 60,000 ರೂಪಾಯಿಗೆ ಬಂದು ನಿಂತಿದೆ. 60,000 ರೂಪಾಯಿಗೆ ತೊಗೊಳಕ್ಕಿದು ಲಾಯಕ ನನ್ನ ಪ್ರಕಾರ ಇಲ್ಲ. ಯಾಕಂತಂದರೆ ನಿಮಗೆ 54,000 ರೂಪಾಯಿಗೆ OnePlus 13s ಸಿಗ್ತಾ ಇದೆ. ತುಂಬ ರಾ ಪರ್ಫಾರ್ಮೆನ್ಸ್ ಚೆನ್ನಾಗಿದೆ. ಕ್ಯಾಮ್ರಾ ಅಲ್ಲಿ ಸ್ವಲ್ಪ ನೀವು ಅಡ್ಜಸ್ಟ್ನ ಮಾಡ್ಕೊಂಡ್ರೆ ನಿಮಗೆ ಒಳ್ಳೆ ಕಾಂಪ್ಯಾಕ್ಟ್ ಫೋನಲ್ಲಿ ಸ್ನ್ಯಾಪ್ಡ್ರ್ಯಾಗನ್ 8 Elite ಸಿಗ್ತಾಯಿದೆ. ನಿಮಗೆ
₹54,000 ನಿಮ್ಮ ಹತ್ರ ಕಾರ್ಡ್ ಆಫರ್ಸ್ ಎಲ್ಲ ಇದ್ರೆ ಇದನ್ನ ಕಮ್ಮಿಗೂ ಕೂಡ ಸಿಗ್ಬೋದು. ಸೊ ಆ ಒಂದು ನೀವು ಫೋನ ತೊಗೊಳಕ್ಕೆ ಹೋಗ್ತಿರೋ ಅಥವಾ ಏನು ಪ್ರೂವ್ ಮಾಡ್ಕೊಂಡಿಲ್ಲ ಇನ್ನು ಫ್ಲಾಗ್ಶಿಪ್ ಫೋನ್ಸ್ಗಳಲ್ಲಿ, ಈಗ ಒಂದು ನಥಿಂಗ್ ಫೋನ್ ತೊಗೊಳಕ್ಕೆ ಹೋಗ್ತಿರೋ ಅದು ನಿಮ್ಮ ಮೇಲೆ ಡಿಪೆಂಡು. ಜನರನ್ನು ಕೂಡ ಹಂಗೆ ಯೋಚನೆ ಮಾಡೋದು, ನಾನು ಇಷ್ಟೊಂದು ದುಡ್ಡನ್ನ ಖರ್ಚು ಮಾಡ್ತಾಯಿದ್ದೀನಿ, ನಾನೇನಕ್ಕೆ ಅನ್ಪ್ರೂವನ್ ಕಂಪ್ನಿ ಮೇಲೆ ನಾನು ದುಡ್ಡನ್ನ ಹಾಕಲಿ, ನಾನು OnePlusನ ತೊಗೊತೀನಿ ಅಥವಾ ಸ್ಯಾಮ್ಸಂಗ್ ಫೋನ್ನ ತೊಗೊತೀನಿ ಅಂತ ಅಂದ್ಬಿಟ್ಟು ಆ ಒಂದು ಇದಕ್ಕೆ ಹೋಗ್ತಾರೆ. ಸೊ ನಥಿಂಗು ಏನು ಮಾಡಬಾರ್ದಾಯಿತು, ಏನಪ್ಪ ಅವರ ಒಂದು ಅಸ್ಥೆಟಿಕ್ ಆ ಒಂದು ಗ್ಲಿಫ್ಮೆಟಿಕ್ಸ್ನೆಲ್ಲ ತೆಗೆದಾಕ್ಬಿಟ್ಟು ಜಸ್ಟ್ ಒಂದು ಸ್ನ್ಯಾಪ್ಡ್ರ್ಯಾಗನ್ 888ನ ಕೊಟ್ಬಿಟ್ಟು ಒಂದೆರಡು ಫೀಚರ್ಸ್ಗಳನ್ನ ಹಿಂದೆ ಮುಂದೆ ಟ್ವೀಕ್ ಮಾಡಿದ್ರೆ ಮುಗ್ದೋಗಿರೋದು. ಅಥವಾ ಈ ಒಂದು ಸೇಮ್ ಫೀಚರ್ಸ್ಗಳನ್ನ ಲಾಂಚ್ನ ಮಾಡಿಬಿಟ್ಟು ಅವರ ಒಂದು ಲಾಂಚಿಂಗ್ ಪ್ರೈಸ್ನ 50,000 to 54,000 ಸೇಮ್ ಹೆಂಗೆ OnePlus 13s ಅವರು ಈ ಒಂದು ಗ್ಯಾಂಬಲ್ನ ತೊಗೊಂಡು ಅದನ್ನು ಸಕ್ಸಸ್ ಆದರೂ ಆ ರೇಂಜ್ಗೆ ಫೋನ್ನ ಲಾಂಚ್ ಮಾಡಿಬಿಟ್ಟಿದ್ದೆ ತುಂಬ ಚೆನ್ನಾಗಿರೋದು. ಇಲ್ಲ ಅಂತಂದರೆ ಇವಾಗೆಲ್ಲ ಸ್ಮಾರ್ಟ್ಫೋನ್ ಲಾಂಚ್ನ ಮಾಡ್ತಾರಲ್ವ, 65,000 ಫೋನ್ ಅಂತ ಅಂದ್ಬಿಟ್ಟು ಅದನ್ನು ಮಾರ್ಕೆಟಿಂಗ್ ಮಾಡಿಬಿಟ್ಟು ಆ ಒಂದು ಆಫರ್ ಈ ಒಂದು ಆಫರ್ ಹಾಕ್ಬಿಟ್ಟು ಅದನ್ನು ₹55,000 ಅಥವಾ ₹59,000 ತರೋದೆಲ್ಲ ಮಾಡ್ತಾರಲ್ಲ, ಆ ರೀತಿಯೂ ಕೂಡ ಅವ್ರು ಗ್ಯಾಂಬಲ್ ಮಾಡ್ಬೋದಿತ್ತು. ಹಂಗೆ ಮಾಡಲೇ ಇಲ್ಲ, ಸ್ಟ್ರೈಟ್ ಈ ಒಂದು ಫೋನ್ ಲಾಂಚ್ ಆಗಿದ ತಕ್ಷಣವೇ 80,000 ಅಂತ ಅಂದ್ಬಿಟ್ಟು ಲಾಂಚ್ ಪ್ರೈಸ್ನ ಇಕ್ಬಿಟ್ರು ನಮ್ಮ ಭಾರತಕ್ಕೆ. ಅಲ್ಲೇ ಹೊರತಾ ಬಿದ್ದಿದ್ದು. ನಿಮ್ಗೆಲ್ರಿಗೂ ಗೊತ್ತಿರೋ ಹಾಗೆ ₹80,000 ನಮ್ಮ ಭಾರತದಲ್ಲಿ ಒಂದು ಅನ್ಪ್ರೂವನ್ ಫೋನ್ಗೆ ಕೊಡ್ತಾ ಇದ್ದೀವಿ ಅಂತಂದರೆ, ಈ ಅನ್ಪ್ರೂವನ್ ಯಾಕೆ, ಈಗ ಒಂದು ಐಫೋನ್ ತೊಗೊತಿದ್ದೀವಿ ಅಂತ ಅಂದ್ರೂ ಕೂಡ ಅದಕ್ಕೆ ಎಷ್ಟು ರಿಸರ್ಚ್ನ ಮಾಡಿರ್ತೀವಿ, ನಮಗೆ ಗೊತ್ತು, ಇಂಡಿಯನ್ಸ್ ಆಗಿ ನಮಗೆ ಗೊತ್ತು. ಸೊ ಐ ಥಿಂಕ್ ಆ ಒಂದು ಪ್ರೇಸಿಂಗಲ್ಲಿ ಸ್ವಲ್ಪ ನಥಿಂಗ್ ಅವರು ಏನಪ್ಪ ಗ್ಯಾಂಬಲ್ ಮಾಡಿ ಹೊರ್ತಾ ತಿಂದರು ಅಂತ ಅಂದ್ಕೊಳ್ತೀನಿ. ಅದು ಬಿಟ್ಟರೆ ಈ ಒಂದು ಫೋನು ತುಂಬ ಚೆನ್ನಾಗಿದೆ ಅಂತ ಹೇಳ್ಬೋದು. ₹50,000 to 54,000 ಈ ಒಂದು ಫೋನ್ ಪರ್ಫೆಕ್ಟ್ ಅಂತ ಹೇಳ್ಬೋದು.